ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22 ಹಾಗೂ 23ನೇ ಕಂತಿನ ಹಣ 4,000 ನಿಮ್ಮ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಹೌದು, ಈಗಾಗಲೇ ನಿಮಗೆ 4 ಕಂತುಗಳಾಗಿ ಪೆಂಡಿಂಗ್ ಉಳಿದಿದ್ದಾವೆ. ಅದರ ಪೈಕಿ ಈಗ 2 ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. 4,000ನಾದರೂ ಒಬ್ಬ ಮಹಿಳೆಯರಿಗೆ ಜಮಾ ಮಾಡ್ತೀವಿ. ಸುಮಾರು 55,000 ಕೋಟಿ ಹಣವನ್ನು ನಾವು ರಿಲೀಸ್ ಮಾಡ್ಕೊಳ್ತೀವಿ. ಅಷ್ಟರಲ್ಲಿ ಎಲ್ಲರ ಮಹಿಳೆಯರಿಗೆ ಈ ದುಡ್ಡು ಜಮಾ ಆದರೆ ಮತ್ತಷ್ಟು ಬೆಳವಣಿಗೆ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾದರೆ ಬನ್ನಿ, ಇಂತಹ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಸೊ ಇಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದರೆ, ಈ ರೇಷನ್ ಕಾರ್ಡ್ ರದ್ದು ಆಗಿದ್ದೇ ಆದರೆ ನಿಮಗೆ ಏನೇನು ಬೆನಿಫಿಟ್ಸ್ಗಳನ್ನು ಕಳ್ಕೊಳ್ತೀರಿ. ಅನ್ನಭಾಗ್ಯ ಅಕ್ಕಿ ಅಂತೂ ಸಿಗೋದಿಲ್ಲ, ಗೃಹಲಕ್ಷ್ಮಿ ದುಡ್ಡು ಕೂಡ ಸಿಗೋದಿಲ್ಲ. ಇದನ್ನು ಹೊರತುಪಡಿಸಿ ಮತ್ತೇನೇನು ನಿಮಗೆ ಸಿಗೋದಿಲ್ಲ. ಇದರಿಂದ ಏನೇನು ಹೆಲ್ಪ್ ಆಗ್ತಾ ಇತ್ತು ಮತ್ತು ಏನೇನು ಕಳ್ಕೊಂಡು ಬಿಡ್ತೀರಿ, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬಹಳ ಮುಖ್ಯವಾದ ಮಾಹಿತಿ, ಇಂಪಾರ್ಟೆಂಟ್ ಮಾಹಿತಿ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಒಂದು ತಿಂಗಳಾಗಲಿಕ್ಕೆ ಬಂತು, ಮತ್ತೆ 22ನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತಲೇ ಹೇಳ್ತಾ ಇದ್ದಾರೆ, ಆದರೆ ಜಮಾ ಮಾಡ್ತಾನೆ ಇಲ್ಲ. ಸೊ ಹೀಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ದಾರೆ. ಇವತ್ತು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ, ಈಗ ಜಮಾ ಆಗುತ್ತೆ, ಆಗ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಆದರೆ ಸರಿಯಾದ ಟೈಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಜಮಾ ಆಗ್ತಾ ಇಲ್ಲ. ಪ್ರತಿ ತಿಂಗಳು ಒಂದೊಂದು ಸಾರಿ ಸರಿಯಾಗಿ ಜಮಾ ಆಗ್ತಾ ಹೋದರೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಮಹಿಳೆಯರ ಭಾವನೆ. ಹೌದು, ಈಗ ಬಹಳಷ್ಟು ಮಹಿಳೆಯರು ಹೇಳ್ತಾ ಇದ್ದಾರೆ, ನಮಗೆ ಸರಿಯಾದ ಟೈಮ್ಗೆ ಜಮಾ ಮಾಡಿದ್ರೆ ಬೆಟರಪ್ಪ. ಒಂದು ತಿಂಗಳದಾದಮೇಲೆ ಒಂದು ತಿಂಗಳು ನಮಗೆ ಕೊಡ್ತಾನೆ ಹೋದರೆ ಅದರಿಂದ ನಾವು ಯೂಸ್ ಮಾಡ್ಕೊಳ್ತೀವಿ, ಅದರಿಂದ ನಾವು ಸಂಗ್ರಹಿಸಿಟ್ಕೊಂಡು ಏನಾದರೂ ಖರೀದಿ ಮಾಡ್ತೀವಿ. ಆದರೆ ಇಲ್ಲಿ ಯಾವಾಗಲಾದರೂ ಒಂದು ಸಾರಿ ಬಿಡ್ತಾರೆ, ಮತ್ತು 2 ತಿಂಗಳು ಪೆಂಡಿಂಗ್ ಉಳಿಸ್ತಾರೆ. ಇದು 3 ತಿಂಗಳಿಗೊಮ್ಮೆ ಬಿಡುವಂತಹ ಯೋಜನೆನಾ ಅಂತ ಕೇಳಿಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಕ್ವಶನನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮುಂದೆ ಇಟ್ಟಾಗ ಅವ್ರು ಹೇಳ್ತಾರೆ, ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಮೊದಲು ಕೂಡ ಮಾತನ್ನು ಕೊಟ್ಟಿದ್ವಿ, ಹಾಗೆ ಈಗೂ ಕೂಡ ಮಾತನ್ನು ಕೊಡ್ತೀವಿ. ಸೊ ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ವಿ. ಹಾಗೆ ಒಂದು ಸ್ವಲ್ಪ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ತಡ ಆಗಬಹುದು, ಆದರೆ ನಾವು ಜಮಾ ಮಾಡೇ ಮಾಡ್ತೀವಿ. ಎಲ್ಲರ ಖಾತೆಗಳಿಗೆ ಅವರ ದುಡ್ಡನ್ನು ನಾವು ಸರಿಯಾಗಿ ಜಮಾ ಮಾಡಿ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. 22 ಹಾಗೂ 23ನೇ ಕಂತಿನ ಹಣ 4,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು, ಈಗ ಮೊದಲನೇ ಹಂತದಲ್ಲಿ 2,000 ಬರುತ್ತೆ, ತದನಂತರ ಮತ್ತೆ 2,000 ಬರುತ್ತೆ. ಹೌದು, ಈಗ 2,000 ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ನೋಡಿ, ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ. ಆಲ್ರೆಡಿ ಈಗಾಗಲೇ ಡೆಬಿಟ್ ಟ್ರೆಜರಿಗೆ ಪುಷ್ ಆಗಿದೆ. ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಡೆಬಿಟ್ ಟ್ರೆಜರಿಗೆ ಪುಷ್ ಆಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಟ್ರಯಲ್ ಮಾಡಲಾಗ್ತದೆ. ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಿ ಕೊಡ್ತಾರೆ ಅಂತ ಇಲ್ಲಿ ಸಚಿವರಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಜಮಾ ಆಗತ್ತಾ ಅಂತ ಹೇಳಿಕ್ಕೆ ಬರೋದಿಲ್ಲ, ಯಾಕಂದರೆ ಹಿಂದೆ ಮುಂದೆ ಆಗಬಹುದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡಿ ಕೊಡೋದಿಲ್ಲ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಕೋಲಾರ ಆಗಿರಲಿ, ಕೊಡಗು ಆಗಿರಲಿ, ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಈ ಎಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ವರಿ ಮಾಡ್ಕೊಳ್ಬೇಡಿ. ಈ ಎಲ್ಲ ದುಡ್ಡು ನಿಮ್ಮ ಖಾತೆಗಳಿಗೆ 2,500 ಕೋಟಿ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೂ 2,500 ಕೋಟಿ ಬಿಡುಗಡೆ ಹಾಕಿ ಸತತವಾಗಿ 2 ಕಂತುಗಳನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ಒಂದು ಸ್ಪಷ್ಟನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಇನ್ನು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ವೇಟ್ ಮಾಡಿ, ಇನ್ನು 2 ದಿನಗಳಲ್ಲಿ ಸ್ಪೀಡಾಗಿ ಜಮಾ ಮಾಡ್ತಾರೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಂತಹ ರೇಷನ್ಸ್ ಕಾರ್ಡ್ಗಳು ಕೂಡ ಬಂದ್ ಆಗ್ತಾ ಇದೆ. ಎಂತಹ ರೇಷನ್ ಕಾರ್ಡ್ಗಳು ಬಂದ್ ಆಗ್ತಾ ಇದೆಯಪ್ಪ, ಏನಾಗಿದೆ, ಮತ್ತೆ ಸರ್ಕಾರಕ್ಕೆ ಮತ್ತೆ ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನೀವು ಕೇಳ್ಬೋದು. ಅದು ಆಹಾರ ಇಲಾಖೆ ಇದ್ದಿದ್ದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಅವರಿಗೆ ಯಾರು ಎಲಿಜಿಬಲ್ ಇಲ್ಲ ಅಂತ ಅನ್ನಿಸ್ತಾರೋ ಡೆಫಿನೆಟ್ಲಿ ಅವರ ರೇಷನ್ ಕಾರ್ಡ್ ರದ್ದಾಗುತ್ತೆ. APLಗಂತೂ ಹೇಳಲೇಬೇಡಿ, ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ಕನ್ವರ್ಟ್ ಆಗಿದ್ದಾವೆ. ಕನ್ವರ್ಟ್ ಆದರೆ ಏನು, ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತಲ್ವ ಅಂತ ನೀವು ಕೇಳ್ಬೋದು. ಹೌದು, ಜಮಾ ಆಗುತ್ತೆ. APLಗೂ ಕೂಡ ಜಮಾ ಆಗುತ್ತೆ, BPLಗೂ ಕೂಡ ಜಮಾ ಆಗುತ್ತೆ. ರೇಷನ್ ಸಿಗ್ತಾನೆ ಇರುತ್ತೆ. ರೇಷನ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬದಲಾವಣೆಗಳಿಲ್ಲ. ಅಲ್ಲಿ ಕೂಡ 2,000 ಬರುತ್ತೆ, BPLದವ್ರಿಗೂ ಕೂಡ 2,000 ಬರುತ್ತೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ. ಈಗ ಒಬ್ಬ ಕ್ಯಾನ್ಸರ್ ರೋಗಿ ಇದಾನಂತ ಅಂದ್ಕೊಳ್ಳಿ, APL ಕಾರ್ಡ್ ಅವ್ರ ಹತ್ರ ಇದ್ದರೆ ಅವರು ದುಡ್ಡನ್ನು ಕಟ್ಟಿಬಿಟ್ಟೆ ಅವರು ಚಿಕಿತ್ಸೆಯನ್ನು ಮಾಡ್ಕೊಳ್ಬಹುದು. ಆದರೆ BPL ರೇಷನ್ ಕಾರ್ಡ್ ಇದ್ದರೆ ಕಡಿಮೆ ಬಡ್ಡಿ ದರ, ಕಡಿಮೆ ದರದಲ್ಲಿ, ಅಂದರೆ ಏನಾದರೂ 1,00,000 ರೂಪಾಯಿ ಇತ್ತಪ್ಪ ಅಂದರೆ ಅದರಲ್ಲಿ ಡಿಸ್ಕೌಂಟ್ ಮಾಡಿ ಅವರು ದುಡ್ಡನ್ನು ಕಟ್ಟಬಹುದು. ಉಳಿದಂಥದ್ದು ಸರ್ಕಾರ ಕಟ್ಟುತ್ತೆ. ಹೀಗೆ
ಅವುಗಳ ಸ್ಕೀಮ್ ಮೇಲೆ ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು BPL ರೇಷನ್ ಕಾರ್ಡ್ ಬಡತನ ರೇಖೆಗಿಂತ ಪೂರ್ತಿಯಾಗಿ ಕೆಳಗಿರ್ತಕ್ಕಂಥದ್ದು ಇವರಿಗೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತದೆ. ಕ್ಯಾನ್ಸರ್ ರೋಗಿ ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ದೊಡ್ಡ ರೋಗಗಳಿರ್ತವೆ. ಅದೇ ರೀತಿಯಾಗಿ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ನೀವು ಏನಾದರೂ ಆಯುಷ್ಮಾನ್ ಕಾರ್ಡನ್ನು ತೆಗೆದುಕೊಂಡು ಹೋದರೆ ನಿಮಗೆ BPLದವರಿಗೆ ಎಷ್ಟು ಸಿಗುತ್ತೆ ಅಂದರೆ 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ನೀವು ಆಪರೇಷನ್ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು ಅಂತ ತಿಳಿಸಲಾಗಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ, ನಿಮ್ಮ ಗಮನದಲ್ಲಿರಲಿ. ಅದೇ ರೀತಿಯಾಗಿ ಬಹಳಷ್ಟು ಜನ ಬಡ್ಡಿ ಮುಖಾಂತರ ಸರ್ಕಾರದ ಯಾವುದೇ ಸ್ಕೀಮ್ ಬಂದಿದ್ರೂ ಸಹಿತ ಸಾಲವನ್ನು ಕೊಡಲಿಕ್ಕೆ ಅದು ಮುಖ್ಯವಾಗಿ BPL ರೇಷನ್ ಕಾರ್ಡ್ದವರಿಗೆ ಕೊಡುತ್ತೆ. ಅವರಿಗಂತೂ ಪೂರ್ತಿಯಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು. ಈ ರೀತಿ ಸರ್ಕಾರ ಒಂದು BPL ರೇಷನ್ ಕಾರ್ಡ್ದಾರರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ. ಯಾಕಂದರೆ ಅತಿ ಬಡವರು ಇರ್ತಾರೆ, ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಅವರು ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಬರಬೇಕು, ಒಂದು ರೇಂಜ್ನಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ಹೆಲ್ಪ್ ಮಾಡ್ತಕ್ಕಂಥದ್ದು. ಇನ್ನು BPL APLದವರಿಗೆ ಒಂದೇ ಸಮಾನವಾಗಿ ಯೋಜನೆಗಳನ್ನು ಕೊಡ್ತಾ ಹೋದರೆ ಆ ಕಡೆ ಅವರು ಎಷ್ಟು ಬೆಳೆದಿರ್ತಾರೋ ಹಾಗೆ ಬೆಳಿತಾನೆ ಹೋಗ್ತಾರೆ. BPL ರೇಷನ್ ಕಾರ್ಡ್ ಇದ್ದಂಥವರು ಎಷ್ಟು ಕೆಳಗಡೆ ಇರ್ತಾರೋ ಅದೇ ರೀತಿಯಾಗಿ ಬೆಳವಣಿಗೆ ಆಗಬಹುದು. ಆದರೆ BPL APLಗೆ ಕನ್ವರ್ಟ್ ಏನು ಡಿಫ್ರೆನ್ಸ್ ಇರುತ್ತಲ್ಲ ಅದು ಹಾಗೆ ಉಳಿಯುತ್ತೆ. ಒಂದು ವೇಳೆ BPLದವರು ಕೂಡ ಒಂದು ಸ್ವಲ್ಪ ಬೆಳವಣಿಗೆ ಆದ ತಕ್ಷಣ ಅವ್ರಿಗೂ ಕೂಡ APL ಬದಲಾವಣೆಗಳನ್ನು ಮಾಡ್ತಾರೆ. ಹಾಗೆ ಈಗೂ ಕೂಡ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳ BPL ರೇಷನ್ ಕಾರ್ಡ್ ಇದ್ದಂಥವರು ಸ್ವಂತ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ APLಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಕುಟುಂಬದ ಸದಸ್ಯರು ಗೋರ್ಮೆಂಟ್ ಜಾಬ್ಗಳನ್ನು, ಸರ್ಕಾರಿ ನೌಕರಿಯನ್ನು ಹಿಡಿತಾ ಇದ್ದಾರೆ, ಹಾಗಾಗಿ ಅವ್ರದ್ದು ಕೂಡ BPLದಿಂದ APLಗೆ ಕನ್ವರ್ಟ್ ಆಗುವಂಥದ್ದು. ಹೀಗೆ ನಾನಾ ರೀತಿ ಉದ್ಯೋಗಗಳನ್ನು ನೀವು ಮಾಡ್ತಾ ಇರ್ತೀರಿ, ಕಂಪನಿಗಳಲ್ಲಿ ಜಾಬ್ ಮಾಡ್ತಾ ಇರ್ತೀರಿ, ಇನ್ನು GST ಪೇಯರ್ ಆಗಿರ್ತೀರಿ. ಹೌದು, ವ್ಯಾಪಾರಗಳಲ್ಲಿ ಬೆಳವಣಿಗೆ ಆಗಿದ್ದರೆ GSTಯನ್ನು ನೀವು ಕಟ್ಟಲೇಬೇಕು. ಹಾಗಾಗಿ GST ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು. ಹೀಗೆ ಸಾಕಷ್ಟು ಬೆಳವಣಿಗೆಗಳು ಈಗಿನ ಸಂದರ್ಭದಲ್ಲಿ ಆಗ್ತಾ ಇದೆ. ಅಂಥದ್ರಲ್ಲಿ ಬೇರೆ ರಾಜ್ಯ ಮತ್ತು ನಮ್ಮ ರಾಜ್ಯದಲ್ಲಿ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ನೋಡ್ಕೊಳ್ಳೋದಾದರೆ 50ರಿಂದ 60% ಹೊರ ರಾಜ್ಯಗಳಲ್ಲಿ ಇದ್ದರೆ, ಆದರೆ ನಮ್ಮ ರಾಜ್ಯದಲ್ಲಿ 80% ಅಷ್ಟು ರೇಷನ್ಸ್ ಕಾರ್ಡ್ಗಳಿದಾವಂತೆ. ಹಾಗಾಗಿ ಸರ್ಕಾರ ಮತ್ತಷ್ಟು ವೆರಿಫಿಕೇಷನ್ ಮಾಡ್ತಾನೇ ಇದೆ, ಮತ್ತೊಮ್ಮೆ ಮಗದೊಮ್ಮೆ ನಡೀತಾನೆ ಇದೆ. ಈಗಾಗಲೇ ಹೋದ ವರ್ಷ ಜೂನ್ ಹಿಡ್ಕೊಂಡು ಈಗಾಗಲೇ ನಡೀತಾನೆ ಇದೆ ವೆರಿಫಿಕೇಷನ್, ಹಾಗೆ ಸ್ಟಾರ್ಟ್ ಇದೆ. ಇದರಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು, ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದೆ, ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು APLಗೆ ಕನ್ವರ್ಟ್ ಆಗಿದೆ. APL ಆಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಜಮಾ ಆಗುತ್ತೆ. ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ನಿಮಗೆ ದುಡ್ಡು ಸಿಗೋದಿಲ್ಲ. ಅದೇ ರೀತಿಯಾಗಿ ನಿಮಗೆ ಸರ್ಕಾರಿ ಒಂದು ಮನೆಗಳನ್ನು ಕಟ್ಟಿಸಿಕೊಡುವಂಥದ್ರಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ. ಹೀಗೆ ದೊಡ್ಡ ದೊಡ್ಡ ಯೋಜನೆಗಳು BPL ರೇಷನ್ ಕಾರ್ಡ್ ಇದ್ದಂಥವರಿಗೆ ಮಾತ್ರ ಸಿಗುತ್ತೆ. ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು BPL ರೇಷನ್ ಕಾರ್ಡ್ದಾರರಿಗೆ ಕೊಡುತ್ತೆ. ಹಾಗಾಗಿ ಶ್ರೀಮಂತರಿದ್ದರೂ ಸಹಿತ ಅವರು ರೇಷನ್ ಕಾರ್ಡ್ಗಳನ್ನು BPL ಹೆಚ್ಚಾಗಿ ಮಾಡಿಸ್ಕೊಳ್ತಕ್ಕಂಥದ್ದು, ವೇತನವನ್ನು ಕಡಿಮೆ ಹಚ್ಕೊಳ್ತಕ್ಕಂಥದ್ದು ಇನ್ಕಮ್ ಕಾಸ್ಟ್ನಲ್ಲಿ. ಹೀಗೆ ಸಾಕಷ್ಟು ಜನರು ಈ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ಸರ್ಕಾರ ಇದನ್ನು ವೆರಿಫಿಕೇಷನ್ ಮತ್ತೊಮ್ಮೆ ಮಗದೊಮ್ಮೆ ಮಾಡ್ತಾ ಇದೆ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಹಾಗಾದರೆ ಈ ಒಂದು ಲೇಟೆಸ್ಟ್ ಆಗಿರ್ತಕ್ಕಂತಹ ಬಂದಿರತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಲಿಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.